ಮುಖ್ಯಮಂತ್ರಿಗಳು ಮೈಕ್ಗೆ ಈ ಥರ ತೊಂದರೆ ಮಾಡಿದಾರಲ್ಲ, ಮೈಕ್ ತೊಂದರೆ ಆಗಿಲ್ಲ. ಯಾವ ಮಂತ್ರಿಗಳಾದರೂ ಅಷ್ಟೇ, ತೊಂದರೆ ಅಂತ ಹೇಳ್ಬೇಕಾಗುತ್ತೆ. ಕೂತ್ಕೊಳ್ಳಪ್ಪ ಭೋಜೇಗೌಡ, ನೀನು ಮುಖ್ಯಮಂತ್ರಿಗಳ ಕುರ್ಚಿನೇ ಅಂತಂದ್ರೆ ತೊಂದರೆ ಆದಾಗ ತೊಂದರೆ ಆಗುತ್ತೆ ಅಂತ ಹೇಳ್ಬೇಕು. ಈಗ ಸರೋಯ್ತು. ಯಾಕೋ ಚೇರ್ ಅತಂತ್ರದಲ್ಲಿದೆ ಅಂತ ಹೇಳಿದ್ರು. ಚೇರ್ ಅತಂತ್ರದಲ್ಲಿಲ್ಲ, ನಿಮ್ಮ ಚೇರ್ ಅತಂತ್ರದಲ್ಲಿದೆ ಅಂತ ನೋಡ್ಕೊಳ್ಳಿ. ಸ್ವಲ್ಪ ನಮ್ಮ ಚೇರ್ ಗಟ್ಟಿಯಾಗಿದೆ, ನಿಮ್ಮ ಚೇರ್ ಅತಂತ್ರದಲ್ಲಿ ಇದೆಯಾ ಅಂತ ನೋಡ್ಕೊಳ್ಳಿ ಸ್ವಲ್ಪ. ಪರಿಷತ್ನಲ್ಲಿ ಮತ್ತೆ ಕುರ್ಚಿ ವಿಚಾರ ಮುನ್ನೆಲೆಗೆ ಬಂತು. ಮೊದಲು ಸಿಎಂ ಕುರ್ಚಿ, ಬಳಿಕ ಬಸವರಾಜ ಹೊರಟ್ಟಿ ಕುರ್ಚಿ ಬಗ್ಗೆ ಚರ್ಚೆ ನಡೆಯಿತು. ಸುಶೀಲ್ ನಮೋಶಿ ಎದ್ದು ನಿಂತು ಪ್ರಶ್ನೆ ಕೇಳೋದಕ್ಕೆ ಮುಂದಾದ್ರು. ಬೆಂಗಳೂರಿನಿಂದ ನಾವು ಬೆಳಗಾವಿಗೆ ಬಂದರೂ ಕುರ್ಚಿ ಸರಿಯಾಗಿ ಮಾಡಿಲ್ಲ, ಯಾವ ಕುರ್ಚಿಯೂ ಸರಿಯಾಗಿಲ್ಲ ಅಂತ ನಮೋಶಿ ದೂರಿದ್ರು. ನನ್ನ ಕುರ್ಚಿ ಕೂಡ ಸರಿಯಾಗಿಲ್ಲ ಅಂತ ಸಭಾಪತಿ ಬಸವರಾಜ ಹೊರಟ್ಟಿ ಹೇಳಿದ್ರು. ಎಲ್ರಿಗೂ ಕುರ್ಚಿ ಬಗ್ಗೆನೇ ಚಿಂತೆ. ನಂತರ ಸಭಾನಾಯಕರಿಗೆ ಈ ಬಗ್ಗೆ ಹೇಳಿ ಮುಂದಿನ ಅಧಿವೇಶನದ ಹೊತ್ತಿಗೆ ಎಲ್ಲಾ ಕುರ್ಚಿಗಳನ್ನ ಸರಿ ಮಾಡಿಸಲು ಬಸವರಾಜ ಹೊರಟ್ಟಿ ಸೂಚಿಸಿದ್ರು. ಸರಿ ಸರ್, ಒಂದು ವಿಷಯ ನೋಡಿ, ನೀವೆಲ್ಲರೂ ಎಲ್ಲೆಲ್ಲಿ ನಿಮ್ಮ ಚೇರಲ್ಲಿ ಕೂತಿದ್ರಿ ಸರ್, ಅದು ಡಿಸ್ಟೆನ್ಸ್ ಭಾಳ ಜಾಸ್ತಿ ಇದೆ ಟೇಬಲ್ಗೂ ಅದಕ್ಕೂ. ಅಲ್ಲಿನೂ ಮೊನ್ನೆ ನಾನು ಹೇಳಿದೆ, ಇಲ್ಲಿನೂ ಹೇಳ್ತಾ ಇದ್ದೀನಿ, ಕಂಫರ್ಟೇಬಲ್ ಇಲ್ಲ. ಈ ಇದ್ದ ಚೇರನ್ನು ಇನ್ನೂ ಒಂದು 6 ಇಂಚು ಮುಂತಂದ್ರೆ ಕಂಫರ್ಟೇಬಲ್ ಇರುತ್ತೆ. ಅದು ಸರಿ ಇಲ್ಲ ಸರ್. ನಾವು ಎಷ್ಟು ಹಿಂದಂತ ಕೂತ್ಕೊಳ್ಳೋಣ, ನಾವು ಇಲ್ಲಿ ಕೂತ್ಕೊಂಡ್ರೆ ಏನು ಬರೆಯೋಕೆ ಆಗೋದಿಲ್ಲ. ಕೂಡ ಹೇಳಿದ್ದೀನಿ, ಈಗೂ ಹೇಳ್ತಾ ಇದ್ದೀನಿ, ಯಾರನ್ನ ಎಕ್ಸ್ಪರ್ಟ್ನ ಕರೆಸ್ರಿ ಸರ್. ಅದು ಸರಿ ಕಂಫರ್ಟೇಬಲ್ ಇಲ್ಲ. ಇದೊಂದು ಸ್ವಲ್ಪ ಫುಲ್ ಮಾಡಿ ಇದು ಮಾಡಿದ್ರೆ ಅಲ್ಲಲ್ಲ. ನಾನು ಅಲ್ಲ, ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಮೊದಲು ಹೇಳಿದ್ದು ನನ್ನ ಕುರ್ಚಿನೂ ಸರಿ ಇಲ್ಲ. ಇನ್ನು ಮುಂದೆ ಎಲ್ಲ ಕುರ್ಚಿ ಅಳಗಾಡಕತ್ತವ, ಅದು ಮಾತ್ರ ಬೇರೆ. ಅಧ್ಯಕ್ಷರೇ, ಇನ್ನು ವಿಧಾನಸಭೆಯಲ್ಲಿ ಸಿಎಂ ಕುರ್ಚಿ ಆಸೆಯ ಬಗ್ಗೆ ಪ್ರಸ್ತಾಪಿಸಿ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಬಿಜೆಪಿಯ ನಾಯಕರು ಟಾಂಗ್ ಕೊಟ್ಟರು. ಉತ್ತರ ಕರ್ನಾಟಕ ಭಾಗದ ಮೇಲೆ ಶಾಸಕ ಅರವಿಂದ್ ಬೆಲ್ಲದ್ ಚರ್ಚೆ ಮಾಡ್ತಾ ಇದ್ರು. ಮೇಕೆದಾಟುವಿನ ಪಿತಾಮಹ ಡಿಕೆ ಶಿವಕುಮಾರ್ ಮೇಕೆದಾಟುವಿನ ಯೋಜನೆ ಈಗಾಗಲೇ ಶುರು ಮಾಡಬಹುದು, ತಮಿಳುನಾಡು ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ತಿರಸ್ಕಾರ ಮಾಡಿದೆ ಅಂತ ಹೇಳಿದ್ರು. ಬೆಲ್ಲದ್ ಮಾತಿಗೆ ಮಧ್ಯಪ್ರವೇಶ ಮಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ನಿಮ್ಮ ಎಲ್ಲರಿಗೂ ನಾನು ಕೈ ಮುಗಿದು ಕೇಳ್ತೀನಿ, ಆದಷ್ಟು ಬೇಗ ನಿಮ್ಮ ಎಲ್ಲರನ್ನ ಕರ್ಕೊಂಡು ಹೋಗುವ ಸಂಕಲ್ಪ ತಾಯಿ ಕಾವೇರಿ ಕೊಟ್ಟಿದ್ದಾಳೆ, ನೀವೆಲ್ಲರೂ ಸಹಕಾರ ಕೊಡಬೇಕು, ಆದಷ್ಟು ಬೇಗ ಭೂಮಿ ಪೂಜೆ ಮಾಡೋಣ ಅಂತ ಹೇಳಿದ್ರು. ಡಿಕೆಶಿ ಕೈ ಮುಗಿದು ಮನವಿ ಮಾಡಿದ್ದಕ್ಕೆ ಸುನಿಲ್ ಕುಮಾರ್ ಟಾಂಗ್ ಕೊಟ್ಟರು. ಡಿಕೆಶಿಗೆ ಇಷ್ಟೊಂದು ನಯ ವಿನಯ ಎಲ್ಲಿಂದ ಬಂತು? ಇದು ಡಿಕೆ ಶಿವಕುಮಾರ ಅಥವಾ ಹೊಸ ಡಿಕೆ ಶಿವಕುಮಾರ? ಡಿಕೆಶಿಯ ಸಿಎಂ ಕುರ್ಚಿ ಕನಸು ಪ್ರಸ್ತಾಪಿಸಿ ಡಿಕೆ ಶಿವಕುಮಾರ್ ಕಾಲಿಳಿದ್ರು. ಸುನಿಲ್ ಕುಮಾರ್ ಮಾತಿಗೆ ಏನು ಮಾತನಾಡದೆ ನಗ್ತಾ ಡಿಕೆ ಶಿವಕುಮಾರ್ ಸುಮ್ಮನೆ ಕುಳಿತರು. ನೀರಾವರಿ ಬಗ್ಗೆ ಹೇಳಿದ್ರೆ ನಮ್ಮ ಉತ್ತರ ಕರ್ನಾಟಕದಲ್ಲ, ಆದ್ರೆ ಮೇಕೆದಾಟಿನ ಪಿತಾಮಹರ ಇಲ್ಲೇ ಅದಾರ ನಮ್ಮ ಡಿಕೆ ಶಿವಕುಮಾರ್ ಅವ್ರು ಸೋನಿಯಾ ಗಾಂಧಿ ಅವ್ರನ್ನ ಕರೆಸಿದ್ರು. ಅದ್ರ ಸಂಬಂಧ ರಾಹುಲ್ ಗಾಂಧಿ ಅವ್ರನ್ನ ಕರೆದು ಪಾದಯಾತ್ರೆ ಮಾಡಿಸಿದ್ರು. ಆಮೇಲೆ ಅದ್ರ ಬಗ್ಗೆ ತಾವು ಹಗಲು ರಾತ್ರಿ ಅಡ್ಡಾಡಿದ್ರು. ಇವತ್ತು ಮೇಕೆದಾಟಿನ ಬಗ್ಗೆ ತಮಿಳುನಾಡಿನ ರಿಟ್ ಪಿಟಿಷನ್ ಏನಿತ್ತು ಅದನ್ನ ಸುಪ್ರೀಂ ಕೋರ್ಟ್ ರಿಜೆಕ್ಟ್ ಮಾಡಿತ್ತು. ಇವತ್ತು ಮೇಕೆದಾಟಿನ ಕೆಲಸ ಶುರು ಮಾಡ್ಬೋದು. ಮೇಕೆದಾಟಿನ ಬಗ್ಗೆ ಹೋರಾಟ ಮಾಡಿ 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 ಓಟನ್ನು ತೆಗೆದುಕೊಂಡಂಥ ಕಾಂಗ್ರೆಸ್ ಪಕ್ಷ ಮೇಕೆದಾಟಿನ ಬಗ್ಗೆ ಇನ್ನೂ ತನಕ ಯಾಕೆ ಕೆಲಸ ಶುರು ಮಾಡಿಲ್ಲ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ತಮಿಳುನಾಡಲ್ಲಿ ಇಂಡಿ ಮಿತ್ರರು ಇಂಡಿ ಆಯಿತು ಇಲ್ಲೋ ಗೊತ್ತಿಲ್ಲ ಅದಾಗ, ಅದು ಒಂದು ಅಲಯನ್ಸು, ಅದು ಇಂಡಿ ಅಲಯನ್ಸ್ದವರು ಅವ್ರೇನು ಸಿಟ್ಟಿಗೆ ಹೇಳ್ತಾರಂತೇಳಿ ನಮ್ಮ ಮಂತ್ರಿಗಳು ಇನ್ನೂ ಆ ಕೆಲಸ ಶುರು ಮಾಡಿಲ್ಲೋ ಏನೋ ಗೊತ್ತಿಲ್ಲ. ಅವ್ರಿಗೆ ನಾವು ವಿನಂತಿ ಮಾಡ್ಕೊತೀನಿ, ಬೇಗನೆ ಈ ಕೆಲಸ ಶುರು ಮಾಡ್ರಿ ಅಂತ ಈಡಾಗ್ತೀರಾ ನೀವು ಚೀಫ್ ಮಿನಿಸ್ಟರ್ ಆಗಬೇಕು ಅಂತಿದ್ದವರು, ಅಪೋಸಿಷನ್ ಲೀಡರ್ ಆಗಬೇಕು ಅಂತಿದ್ದವರು, ನೀವು ಇಷ್ಟು ಎಕ್ಸ್ಪೀರಿಯನ್ಸ್ ಇದೆ, ನಿಮ್ಮ ತಂದೆ ಜೊತೆ MLA ಇದ್ದೆ ನಾನು. ಈಗ ಮೊನ್ನೆ ತಾನೇ ಭಾಳ ಕಷ್ಟಪಟ್ಬಿಟ್ಟು ಏನೋ ಕೋರ್ಟ್ ಅವರು ನಮಗೆ ಜಜ್ಮೆಂಟ್ ಕೊಟ್ಟಿದ್ದಾರೆ. 6 ತಿಂಗಳು ಟೈಮ್ ಕೊಟ್ಟಿದ್ದಾರೆ ನಿಮಗೆ, ಯಾರಿಗೆ? ಸೆಂಟ್ರಲ್ ಗೌರ್ಮೆಂಟ್ಗೆ, CWCಗೆ. ನೀವು ಹೊಸದಾಗಿ ಕ್ಲಿಯರೆನ್ಸ್ ಮಾಡಬೇಕು. ನಮಗೇನು ಇದಕ್ಕೆ ಅವಕಾಶ ಇಲ್ಲ. ನಮಗೆ ಸುಪ್ರೀಂ ಕೋರ್ಟ್ ಇನ್ವಾಲ್ವ್, ಇಟ್ ಈಸ್ ನಾಟ್ ಎ ಟೆಕ್ನಿಕಲ್ ಕಮಿಟಿ. ಏನಿದ್ರು ಸರ್ಕಾರನೇ ತೀರ್ಮಾನ ಮಾಡಬೇಕು ಅಂತ ಹೇಳಿದ್ದಾರೆ. ನಾನು ನಿಮ್ಮೆಲ್ಲರೂ ಕೂಡ ನಮ್ರತೆಯಿಂದ ಕೈ ಮುಗಿದು ಕೇಳ್ಕೊಳ್ತೇನೆ. CWC ಎಲ್ಲ ಅರ್ಜಿ ಎತ್ಕೊಂಡೋಗಿ ಹಾಕ್ತೀನಿ. ರಿವೈಸ್ಡ್ DPR ಕೂಡ ಸಲ್ಲಿಸ್ತಾ ಇದ್ದೀನಿ. ನೀವೆಲ್ಲ ಸೇರಿ ನೀವು ಮಾಡಿದ್ರೆ ಆದಷ್ಟು ಜಲ್ದಿ ನಿಮ್ಮನ್ನೆಲ್ಲ ಕರ್ಕೊಂಡೋಗಿ ಭೂಮಿ ಪೂಜೆ ಮಾಡಿ ಪ್ರಾರಂಭ ಮಾಡೋಂಥ ಸಂಕಲ್ಪ ಈ ತಾಯಿ ಕಾವೇರಿ ಕೊಟ್ಟಿದ್ದಾರೆ. ಅದಕ್ಕೆ ನೀವೆಲ್ಲ ಸಹಕಾರ ಕೊಡಬೇಕು. ಇಷ್ಟು ನಯ ವಿನಯ ಅದು ಎಲ್ಲಿಂದ ಬಂತು ಸರ್ ನಿಮ್ಗೆ? ಎಲ್ಲ ನೀವೇ ಕೈ ಮುಗಿದು ಹಿಂಗೆಲ್ಲ ನಯ ವಿನಯ, ಇದೇ DK ಶಿವಕುಮಾರ, ಹೊಸ ಶಿವಕುಮಾರ? ಹೊಸ ರೂಪು ಸರ್, ಮನೆ ಅಧ್ಯಕ್ಷರೇ, ಹೊಸ ರೂಪು. DK
ಉತ್ತರ ಕನ್ನಡದ ಚರ್ಚೆ ನಾವೇನು ಬದಲಾಯಿಸ್ತಿಲ್ಲ. ಡಿ ಕೆ ಶಿವಕುಮಾರ್ ಅಂದ್ರೆ ಅದಕ್ಕೊಂದು ಕಲ್ಪನೆ ಇದೆ. ನೀವು ಇಷ್ಟು ನಯ ವಿನಯ ಹೆಂಗೆ ಬಂದ್ಬಿಡುತ್ತೆ ಸರ್ ಅದು ಇದು ಸಡನ್ ಆಗಿ? ಅಶ್ವಥ್ ನಿಮಗೆ ಗೊತ್ತಿದೆ, ಅಶ್ವತ್ಥದೊಂದು ಹಾಡಿದೆ, ಕಾಣದ ಕಡಲಿಗೆ ಅಂಬಲಿಸಿದೆ ಮನ ಸೇರಬಲ್ಲನೆ ಒಂದು ದಿನ ಅಂತ ಒಂದು ಒಳ್ಳೆ ಸುಂದರವಾದ ಹಾಡು. ಡಿ ಕೆ ಶಿವಕುಮಾರ್ ಅವರೀಗ ಕಾಣುವ ಕುರ್ಚಿಗೆ ಅಂಬಲಿಸಿದೆ ಮನ ಕೂರಬಲ್ಲನೆ ಒಂದು ದಿನ ಅಂತ ಹೊರಟಿದ್ದಾರೆ. ಹಂಗಿರ್ಬೇಕಾದ್ರೆ ಈ ನಯ ವಿನಯ ಶುರಾಯಿತು ಅಥವಾ ನಿಜವಾಗಿ ನೀರಾವರಿ ಬಗ್ಗೆ ಶುರಾಯಿತು, ವಿರೋಧ ಪಕ್ಷದ ಬಗ್ಗೆ ಅವರಿಗೆ ನಯ ವಿನಯ ಶುರಾಯಿತು? ಇಲ್ಲ ಸುನೀಲ್ ಸರ್, ನಿಮ್ಮ ಲೀಡರ್ಶಿಪ್ ಒಪ್ಕೊಂಡಿರೋ ಸರ್ ನಾವು. ನೀವು ಹೆಂಗೆ ಕೈ ಮುಗಿದು ಹಿಂಗೆ ಕಾಂಗ್ರೆಸ್ನಲ್ಲಿ ನಾಯಕತ್ವ ವಿಚಾರದಲ್ಲಿ ಯಾವುದೇ ಜಗಳ ಇಲ್ಲ, ಲೀಡರ್ಶಿಪ್ ಬದಲಾವಣೆ ಇಲ್ಲ ಅಂತ ಹೈಕಮಾಂಡ್ ಕ್ಲಿಯರ್ ಆಗಿ ಹೇಳಿದೆ ಅಂತ ಸಿಎಂ ಸಿದ್ದರಾಮಯ್ಯ ಪುತ್ರ ಡಾಕ್ಟರ್ ಯತೀಂದ್ರ ಮತ್ತೆ ಉಚ್ಚರಿಸಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಪರಿಷತ್ ಸದಸ್ಯ ಯತೀಂದ್ರ ನಾಯಕತ್ವ ವಿಚಾರದಲ್ಲಿ ಯಾವುದೇ ಜಗಳ ಇಲ್ಲ, ಲೀಡರ್ಶಿಪ್ ಬದಲಾವಣೆ ಆಗೋದಿಲ್ಲ ಅಂತ ಹೇಳಿದ್ರು. ಇದೀಗ ಮತ್ತೊಮ್ಮೆ ನಾಯಕತ್ವ ವಿಚಾರ ಕಾಂಗ್ರೆಸ್ನಲ್ಲಿ ಚರ್ಚೆ ಮಾಡುವಂತೆ ಮಾಡಿದೆ. ಹೈಕಮಾಂಡ್ ಏನು ಡಿಸಿಷನ್ ತೆಗೆದುಕೊಳ್ಳುತ್ತೆ ಅದುವೇ ಅಂತಿಮ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. No dazzle for CM polls right now. I have already told you. Now everything is clear. High command is clear. As of now, there will be no change in the leadership. No dazzle for CM polls. There is no dazzle for CM polls right now. I have already told you. Now everything is clear. The high command has clearly said. High command has clearly said. As of now, there will be no change in the leadership. There is no dazzle for CM polls. ಸಿಎಂ ಪುತ್ರ ಯತೀಂದ್ರ ಹೇಳಿಕೆಗೆ ಬೆಳಗಾವಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ. ಯತೀಂದ್ರ ಅವರ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ಅವರೇ ಪ್ರತಿಕ್ರಿಯೆ ಕೊಡ್ಲಿ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಆರ್ ವಿ ದೇಶಪಾಂಡೆ, ಸತೀಶ್ ಜಾರಕಿಹೊಳಿ, ಕೆಜೆ ಜಾರ್ಜ್, ಜಮೀರ್ ಅಹಮದ್ ಖಾನ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಚರ್ಚೆ ಆಗಬೇಕು. I think CM will reply for him. ಯತೀಂದ್ರು ಯಾರ್ದಲ್ಲಿ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ, ಆದರೆ ಅನಾವಶ್ಯಕವಾಗಿ CM DSM ಡೆಪ್ಯೂಟಿ CM ವಿಷಯ ಚರ್ಚೆ ನಿಲ್ಲಿಸಿದ್ರು ಒಳ್ಳೆಯದು. ಈ ಚರ್ಚೆಯಲ್ಲಿ ಏನೂ ಅರ್ಥ ಇಲ್ಲ. ನಾವೆಲ್ಲರೂ ಅವ್ರು ಹೇಳಿದ್ದಾರೆ, ಅವ್ರನ್ನೇ ಕೇಳಬೇಕು ನೀವು ಅಷ್ಟೇ. ಅದು ನಮ್ಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನೀವು ಅವ್ರನ್ನೇ ಕೇಳಬೇಕು. ಅಲ್ಲಿ ಚರ್ಚೆ ಆಗಿದೆ, ಏನು ನಮಗೆ ಗೊತ್ತಿಲ್ಲ. ಮೊನ್ನೆ ಕೂಡ ಇದು ಆಲ್ರೆಡಿ ಹೇಳಿದಾರೆ ಒಂದ್ಸಾರಿ, ಇಲ್ಲಿ ಈಗಾಗಲೇ ಹೇಳಿದಾರೆ ಒಂದ್ಸಾರಿ. ಇದು ಎರಡನೇ ಸಾರಿ. ಯತೀಂದ್ರ ಅವ್ರೇನಾದ್ರು ಹೇಳಿದ್ರೆ ಯತೀಂದ್ರ ಅವ್ರನ್ನ ಕೇಳಿ, ಗೊತ್ತಾಯ್ತು. ಅವ್ರು ಉತ್ತರ ಕೊಟ್ಟು ನಾನು ಕೇಳಿದನ, ನಿಮ್ಗೆ ಯಾರು ಹೇಳಿದ್ದನಲ್ಲ, ಮುಖ್ಯಮಂತ್ರಿ ಮಗ ಅಂದ್ಬಿಟ್ಟು ಅವ್ರಿಗೆ ಎಮರ್ಜೆನ್ಸಿ ಅವ್ರೇನಾದ್ರು ಹೇಳಿದ್ರೆ ಅವ್ರನ್ನ ಕೇಳಿ ನೋಡಿ. ಚರ್ಚೆ ಯಾವಾಗ ಆಗ್ಬೇಕು ಹೇಳಿ? ಆ ಕುರ್ಚಿ ಖಾಲಿ ಇದ್ರೆ ತನಕ ಚರ್ಚೆ ಆಗಬೇಕು. ನೀವು ಕೂರ್ಬೇಕಾ, ಯಾರು ಕೂರ್ಬೇಕು, ಮತ್ತೊಂದು ಕೂರ್ಬೇಕು. ಈಗ ಆ ಕುರ್ಚಿ ಖಾಲಿ ಇಲ್ಲ, ಕೇಳಿ ಇಲ್ಲ, ಅದೆಲ್ಲ ಹೂವಾಪುವ ಸುದ್ದಿಗಳದು. ಈಗ ಆ ತೀರ್ಮಾನ ಬದಲಾವಣೆ ಮಾಡೋಕ್ಕೆ ನಾವು ಮಾಡೋಕ್ಕೆ ಸಾಧ್ಯನಾ? ಯಾರ್ಗಾನ ಗಡಿಸಿದ್ಯಾ ಮಾನ್ಯ ಮುಖ್ಯಮಂತ್ರಿಗೆ ಬದಲಾವಣೆ ಮಾಡೋಕ್ಕೆ? ನಮ್ಮ ಪಕ್ಷ ಹೈಕಮಾಂಡ್ಸ್ ಮಾತ್ರ ಗಡಿಸಿರೋದು. ಅವ್ರು ಬದಲಾವಣೆ ಮಾಡಿ ಬೇರೆಯಿಂದ ಯಾರಿಂದನೂ ಸಾಧ್ಯ ಇಲ್ಲ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಕಡಿಮೆ ಆಗ್ತಿಲ್ಲ. ಈ ಮಧ್ಯೆ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿದ್ರೆ ದಲಿತರನ್ನ ಸಿಎಂ ಮಾಡಿ ಅಂತ ವಾಲ್ಮೀಕಿ ಶ್ರೀಗಳು ಒತ್ತಾಯವನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯ ಮುಂದುವರೆದ್ರೆ ನಮ್ಮ ತಕರಾರಿಲ್ಲ, ಆದ್ರೆ ಬದಲಿಸಿದ್ರೆ ದಲಿತರನ್ನ ಸಿಎಂ ಮಾಡಿ ಅಂತ ಬೇಡಿಕೆ ಇಟ್ಟಿದ್ದಾರೆ. ದಲಿತರಲ್ಲಿ 3-4 ಮಂದಿ ಪ್ರಬಲ ನಾಯಕರಿದ್ದಾರೆ, ಅವರಲ್ಲಿ ಯಾರನ್ನಾದ್ರೂ ಸಿಎಂ ಮಾಡಿ ಅಂತ ವಾಲ್ಮೀಕಿ ಸಮುದಾಯದ ಪ್ರಸನ್ನಾನಂದ ಸ್ವಾಮೀಜಿ ಒತ್ತಾಯ ಮಾಡಿದ್ರು. ಇನ್ನು ಖಾಲಿರುವಂತಹ 2 ಸಚಿವ ಸ್ಥಾನಗಳನ್ನ ವಾಲ್ಮೀಕಿ ಸಮುದಾಯಕ್ಕೆ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ. ಬಹುತೇಕ ಸಿದ್ದರಾಮಯ್ಯ ಸಾಹೇಬರು ಅವರು ಮುಂದುವರೆದ್ರೆ ನಮ್ಮದೇನೂ ಅಭ್ಯಂತರ ಇಲ್ಲ. ಅಕಸ್ಮಾತ್ ಬದಲಾವಣೆ ಮಾಡುವಂಥ ಸಂದರ್ಭ ಬಂದರೆ ನಮ್ಮ ದಲಿತರನ್ನ ಯಾರಾದರೂ ಒಬ್ಬರು CM ಮಾಡಬೇಕು ಅನ್ನುವಂಥದ್ದು 4-5 ಜನ ಇದ್ದಾರೆ. ಯಾರಾದರೂ ಸಂತೋಷ. ಖರ್ಗೆ ಸಾಹೇಬರಾದರೂ ಸಂತೋಷ, ಡಾಕ್ಟರ್ ಜಿ ಪರಮೇಶ್ವರ ಸಾಹೇಬರಾದರೂ ಸಂತೋಷ, ಮುನಿಯಪ್ಪ ಸಾಹೇಬರಾದರೂ ಸಂತೋಷ, ಮಹದೇವಪ್ಪರಾದರೂ ಸಂತೋಷ, ನಮ್ಮ ಸತೀಶ್ ಜಾರಕಿಹೊಳಿ ಅವರಾದರೂ ಸಂತೋಷ. ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗುವಂತೆ ಅಭಿಮಾನಿಗಳು ತಿರುಪತಿ ತಿಮ್ಮಪ್ಪನ ಮೊರೆ ಹೋಗಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಯುವಕರು ತಿರುಪತಿಗೆ ಪಾದಯಾತ್ರೆ ಹೊರಟಿದ್ದಾರೆ. ನಿನ್ನೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಸಜ್ಜನ್ ರಾವ್ ಸರ್ಕಲ್ನಿಂದ ಅಭಿಮಾನಿಗಳು ಪಾದಯಾತ್ರೆ ಹೊರಟಿದ್ದು ಡಿಸೆಂಬರ್ 15ರಂದು ತಿರುಪತಿಗೆ ತಲುಪಲಿದ್ದಾರೆ.
ಹಾಕಿ ಪ್ರಾಣಿ ಬಲಿ ಪಡೆಯುತ್ತಿರೋರ ವಿರುದ್ಧ ಕಠಿಣ ಕ್ರಮಕ್ಕೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಸೂಚನೆ ಕೊಟ್ಟಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ವನ್ಯಜೀವಿ ವಿಭಾಗಗಳಲ್ಲಿ ಕಳೆದ 7 ತಿಂಗಳುಗಳಲ್ಲಿ 11 ಕರಡಿ ಮತ್ತು 4 ಚಿರತೆಗಳು ಅಕ್ರಮವಾಗಿ ಅಳವಡಿಸಿದ್ದ ಉರುಳಿಗೆ ಸಿಲುಕಿ ಸಾವನ್ನಪ್ಪಿವೆ. ಈ ಪೈಕಿ 3 ಕರಡಿ ಹಾಗೂ 2 ಚಿರತೆಗಳು ಮೃತಪಟ್ಟಿರುವ ವಿಚಾರವನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿದ್ದು, ವನ್ಯಜೀವಿಗಳು ಸಂಕಷ್ಟಕ್ಕೆ ಸಿಲುಕುತ್ತಿವೆ ಎಂಬ ಮಾಹಿತಿ ಲಭ್ಯ ಆಗಿದೆ. ವನ್ಯಜೀವಿಗಳ ಸಾವಿಗೆ ಕಾರಣರಾದವರ ವಿರುದ್ಧ ಪ್ರಕರಣ ದಾಖಲಿಸುವಂತೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಸೂಚನೆ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಬಿಜೆಪಿ ರೆಬಲ್ ನಾಯಕರು ಸಭೆ ಮುಂದುವರೆಸಿದ್ದಾರೆ. ಬಿಜೆಪಿ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್, ಬಿಜೆಪಿ ರೆಬಲ್ ಶಾಸಕರಾದ ರಮೇಶ್ ಜಾರಕಿಹೊಳಿ, ಬಿಪಿ ಹರೀಶ್ ಸಮಾಲೋಚನೆ ಮಾಡಿದ್ದಾರೆ. ಪಕ್ಷದ ಆಂತರಿಕ ಬೆಳವಣಿಗೆ, ವಿಜಯೇಂದ್ರ ಬದಲಾವಣೆ ಸಂಬಂಧ ಮಾತುಕತೆ ನಡೆಸಿದ್ರು. ವಿಧಾನಸಭೆ ಕಲಾಪದ ನಡುವೆ ನಿತ್ಯ ಭೇಟಿಯಾಗಿ ರೆಬಲ್ಗಳು ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಕೊಠಡಿಯಲ್ಲಿ ಚರ್ಚೆ ಮಾಡ್ತಿದ್ದಾರೆ. ವಿಧಾನ ಪರಿಷತ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲಲ್ಲಿ ರಾಜ್ಯಾತಿಥ್ಯ ಪ್ರಕರಣ ಪ್ರತಿಧ್ವನಿಸಿತು. ಶೂನ್ಯ ವೇಳೆಯಲ್ಲಿ ನಟ ದರ್ಶನ್ ಪ್ರಕರಣವನ್ನು ಬಿಜೆಪಿ ಪರಿಷತ್ನ ಸದಸ್ಯ ಧನಂಜಯ್ ಸರ್ಜಿ ಪ್ರಸ್ತಾಪಿಸಿದರು. ಕೈದಿಗಳಿಗೆ ರಾಜ್ಯಾತಿಥ್ಯ ನೀಡುತ್ತಿರೋ ಸಂಗತಿ ಜಗಜ್ಜಾಹೀರಾತಾಗಿದೆ. ರಾಜ್ಯ ಸರ್ಕಾರದ ವೈಫಲ್ಯದಿಂದ ಜಾಲತಾಣ ನಗೆಪಾಟಲಾಗಿದೆ. ಜೈಲುಗಳ ಸುಧಾರಣೆಗೆ ವರದಿ ಕೊಟ್ಟು ವರ್ಷಗಳೇ ಕಳೆದು ಹೋಗಿದೆ. ಸಮಿತಿ ಕೊಟ್ಟ ವರದಿ ಸರ್ಕಾರದ ಕಪಾಟಿನಲ್ಲಿ ಧೂಳು ತಿಂತಾ ಇದೆ. ಈಗ ಸರ್ಕಾರ ಮತ್ತೊಮ್ಮೆ ಹೊಸ ಸಮಿತಿ ರಚನೆ ಮಾಡಿ ಆದೇಶಿಸಿದೆ. ಅಧಿಕಾರಿಗಳ ವರ್ಗಾವಣೆ ಬಿಟ್ಟು ಯಾವುದೇ ಸುಧಾರಣೆ ಆಗಲಿಲ್ಲ. ಸರ್ಕಾರದ ವಿರುದ್ಧ ಧನಂಜಯ್ ಸುರ್ಜಿ ಹೀಗಂತ ವಾಗ್ದಾಳಿ ನಡೆಸಿದರು. ಮಾನ್ಯ ಸಭಾಪತಿಯವರೇ, ಒಂದೆಡೆ ಜೈಲಿನಲ್ಲಿ ನಿಯಮ ಮೀರಿ ಮಾಂಸಾಹಾರ, ಮದ್ಯ, ಸಿಗರೇಟು ಅಷ್ಟೇ ಅಲ್ಲದೆ ಗಾಂಜಾ, ಮೊಬೈಲ್ ಫೋನ್ಗಳು ಕೈದಿಗಳಿಗೆ ದೊರೆಯುತ್ತಿದ್ದು, ಕೈದಿಗಳಿಗೆ ರಾಜ್ಯಾತಿಥ್ಯದ ವಿಚಾರ ಜಗಜ್ಜಾಹೀರವಾಗಿದೆ. ಕಳೆದ ವರ್ಷವೂ ನಟ ದರ್ಶನ್ ಹಾಗೂ ಅವರ ಸಹಚರರಿಗೆ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ರಾಜ್ಯಾತಿಥ್ಯ ನೀಡಲಾಗಿದೆ ಎಂಬ ಆರೋಪ ಬಂದಾಗ ಅಂದು ಸಿಸಿಬಿ ಮುಖ್ಯಸ್ಥರಾಗಿದ್ದ ಐಜಿಪಿ ಡಾಕ್ಟರ್ ಚಂದ್ರಗುಪ್ತ ನೇತೃತ್ವದ ಸಮಿತಿಯನ್ನು ಇದೇ ಕಾಂಗ್ರೆಸ್ ಸರ್ಕಾರ ನೇಮಕ ಮಾಡಿದ್ದು, ಅವರು ಸುದೀರ್ಘ ಅಧ್ಯಯನದೊಂದಿಗೆ 4 ತಿಂಗಳ ಹಿಂದೆ ಸರ್ಕಾರಕ್ಕೆ ವರದಿ ಸಲ್ಲಿಸಿ ಅನೇಕ ಶಿಫಾರಸುಗಳನ್ನು ಮಾಡಿದ್ದರು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ಎ6 ಜಗದೀಶ್ ಅಲಿಯಾಸ್ ಜಗ್ಗನನ್ನ ಜೈಲು ಸಿಬ್ಬಂದಿ ಆಸ್ಪತ್ರೆಗೆ ದಾಖಲಿಸಿದ್ರು. ಹೊಟ್ಟೆನೋವು ಅಂತ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಪಡೆದು ವಾಪಸ್ ಕರೆತರಲಾಗಿದೆ. ವಿಪರೀತ ಹೊಟ್ಟೆನೋವು ಅಂತ ಆರೋಪಿ ಜಗ್ಗ ಒದ್ದಾಡ್ತಿದ್ದ. ಗ್ಯಾಸ್ಟ್ರಿಕ್ನಿಂದ ಹೊಟ್ಟೆನೋವು ಬಂದಿದ್ದು ಚಿಕಿತ್ಸೆಯನ್ನು ಕೊಡಿಸಲಾಗಿದೆ. ಸದ್ಯ ಸ್ಕ್ಯಾನಿಂಗ್ ರಿಪೋರ್ಟ್ ಬಂದಿದ್ದು ಆರೋಪಿಯನ್ನ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಧಾರವಾಡ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಶಾಸಕ ವಿನಯ್ ಕುಲಕರ್ಣಿ ಜೈಲು ಸೇರಿದ್ದಾರೆ. ಈ ಮಧ್ಯೆ ವಿನಯ್ ಕುಲಕರ್ಣಿ ಜಾಮೀನು ಕೋರಿ ಹೈಕೋರ್ಟ್ಗೆ ಅರ್ಜಿಯನ್ನ ಹಾಕಿದ್ದಾರೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಜಾ ಹಿನ್ನೆಲೆ ಹೈಕೋರ್ಟ್ಗೆ ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿದ್ರು. ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ 16ನೇ ಆರೋಪಿಯಾಗಿದ್ದಾರೆ. ಅತ್ಯಾಚಾರ ಪ್ರಕರಣದ ವಿಚಾರಣೆ ಬೇರೆ ಕೋರ್ಟ್ಗೆ ವರ್ಗಾಯಿಸುವಂತೆ ಪ್ರಜ್ವಲ್ ರೇವಣ್ಣ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದು, ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಪೀಠದಲ್ಲಿ ಅರ್ಜಿಯ ವಿಚಾರಣೆ ನಡೆಯಿತು. ಪ್ರಜ್ವಲ್ ರೇವಣ್ಣ ಪರವಾಗಿ ಸಿದ್ಧಾರ್ಥ ಲೋತ್ರಾ ವಾದ ಮಂಡಿಸಿದ್ರು. ಆದರೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ಕಿರುಕುಳ, ಅತ್ಯಾಚಾರ ಸೇರಿದಂತೆ ವಿವಿಧ ಗಂಭೀರ ಆರೋಪಗಳ ಮೇಲೆ ಹಲವು ಪ್ರಕರಣಗಳು ದಾಖಲಾಗಿವೆ. ಈ ಹಿನ್ನೆಲೆ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಪೀಠ ಪ್ರಜ್ವಲ್ ರೇವಣ್ಣ ಸಲ್ಲಿಸಿದ ಅರ್ಜಿಯನ್ನು ವಜಾಗೊಳಿಸಿದೆ. ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ ನಟನೆಯ ಡೆವಿಲ್ ಸಿನಿಮಾ ಇಂದು ರಾಜ್ಯಾದ್ಯಂತ ರಿಲೀಸ್ ಆಗಿದೆ. 500ಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ಡೆವಿಲ್ ಚಿತ್ರ ರಿಲೀಸ್ ಆಗಿದ್ದು, ಈಗಾಗಲೇ 1 ಶೋ ಮುಗಿದಿದ್ದು 2-3 ಶೋಗಳು ಫಿನಿಶ್ ಆಗಿದೆ. ಡೆವಿಲ್ ಚಿತ್ರಕ್ಕೆ ಅಭಿಮಾನಿಗಳು ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಬೆಳಗ್ಗೆ ಥಿಯೇಟರ್ಗಳಿಗೆ ಬಂದಂತಹ ದರ್ಶನ್ ಅಭಿಮಾನಿಗಳು ಡೆವಿಲ್ ಚಿತ್ರ ವೀಕ್ಷಣೆ ಮಾಡಿದ್ರು. ಥಿಯೇಟರ್ ಬಳಿ ದರ್ಶನ್ಗೆ ಜೈಕಾರ ಕೂಗಿ ಪಟಾಕಿ ಹಚ್ಚಿ ಸಂಭ್ರಮಿಸಿದ್ರು. ಇನ್ನು ಕರ್ನಾಟಕದೆಲ್ಲೆಡೆ ಡೆವಿಲ್ಗೆ ಸಖತ್ ರೆಸ್ಪಾನ್ಸ್ ಸಿಗ್ತಾ ಇದೆ. ಮೊದಲ ದಿನವೇ ಬಾಕ್ಸ್ ಆಫೀಸ್ನಲ್ಲಿ ಡೆವಿಲ್ ಭರ್ಜರಿ ಗಳಿಕೆ ಮಾಡಿದೆ ಎನ್ನಲಾಗ್ತಾ ಇದೆ. ಮೊದಲ ದಿನ 12ರಿಂದ 15 ಕೋಟಿ ಗಳಿಸೋ ಸಾಧ್ಯತೆ ಇದೆ. ಸದ್ಯ ಅರ್ಲಿ ಮಾರ್ನಿಂಗ್ ಶೋನಿಂದಾಗಲೇ 4.5 ಕೋಟಿ ಗಳಿಕೆ ಮಾಡಿದೆಯಂತೆ ಡೆವಿಲ್ ಸಿನಿಮಾ. ರಾಜ್ಯಾದ್ಯಂತ ಚಿತ್ರಮಂದಿರಗಳಲ್ಲಿ ಡೆವಿಲ್ ದರ್ಬಾರ್ ಜೋರಾಗಿದ್ದು, ಬೆಂಗಳೂರಲ್ಲಿ ಥಿಯೇಟರ್ ಮುಂದೆ ಅಭಿಮಾನಿಗಳು ಡೆವಿಲ್ ಜಾತ್ರೆ ಮಾಡಿದ್ದಾರೆ. ಬೆಳಗ್ಗೆ 6:15ರಿಂದಲೇ ಡೆವಿಲ್ ಸಿನಿಮಾ ಶೋ ಆರಂಭ ಆಗಿದ್ದು, ಸಿನಿಮಾ ನೋಡಿದ ಅಭಿಮಾನಿಗಳು ಡೆವಿಲ್ ಇಸ್ ಬ್ಲಾಕ್ ಬಸ್ಟರ್ ಹಿಟ್ ಅಂತ ಕೂಗಿ ಹೇಳ್ತಿದ್ದಾರೆ. ಡೆವಿಲ್ ಚಿತ್ರದಲ್ಲಿ ಪಾತ್ರವನ್ನ ನೋಡಿದ ಫ್ಯಾನ್ಸ್ ಕಳೆದೇ ಹೋಗಿದ್ದಾರೆ. ಸೆಕೆಂಡ್ಗೂ ಚೇಂಜ್ ಆಗುವ ನಟನೆ ಕಂಡು ಥ್ರಿಲ್ ಆಗಿದ್ದಾರೆ. ನಟ ದರ್ಶನ್ ಜೈಲಲ್ಲಿ ಇರೋದ್ರಿಂದ ಪತ್ನಿ ವಿಜಯಲಕ್ಷ್ಮಿ ಚಿತ್ರದ ಪ್ರಚಾರ ಮಾಡಿದ್ರು. ಇಂದು ಕೂಡ ಬೆಳಗ್ಗೆ ಟಿಕೆಟ್ಗೆ ಪೂಜೆಯನ್ನು ಸಲ್ಲಿಸಿದ ವಿಜಯಲಕ್ಷ್ಮಿ ತಮ್ಮ ಪುತ್ರನ ಜೊತೆ ನರ್ತಕಿ ಥಿಯೇಟರ್ಗೆ ಬಂದು ಡೆವಿಲ್ ಚಿತ್ರ ವೀಕ್ಷಣೆ ಮಾಡಿದ್ರು. ವಿಜಯಲಕ್ಷ್ಮಿಗೆ ಡೆವಿಲ್ ಚಿತ್ರದ ನಾಯಕಿ ಹಾಗೂ ಧನ್ವೀರ್ ಸಾಥ್ ಕೊಟ್ಟರು. ಡೆವಿಲ್ ಸಿನಿಮಾಗೆ ಮೊದಲ ದಿನವೇ ಭರ್ಜರಿ ಯಶಸ್ಸು ಸಿಕ್ಕಿದೆ. ಬೆಳಗ್ಗೆಯಲ್ಲೇ ದರ್ಶನ್ ಅಭಿಮಾನಿಗಳು ಚಿತ್ರ ವೀಕ್ಷಣೆ ಮಾಡ್ತಿದ್ದಾರೆ. ಈ ಮಧ್ಯೆ ದಿನಕರ್ ತೂಗುದೀಪ್ ಕೂಡ ನರ್ತಕಿ ಥಿಯೇಟರ್ಗೆ ಆಗಮಿಸಿ ಚಿತ್ರ ವೀಕ್ಷಣೆ ಮಾಡಿ ಖುಷಿಪಟ್ಟರು.
ನಾವು ನಿಂತ್ಕೋತೀವಿ ಸಿನಿಮಾ ಪ್ರಮೋಟ್ ಮಾಡೋಕ್ಕೆ ಅಂತ ಅದನ್ನ ಮಾಡ್ತಾ ಇದ್ದಾರೆ ಅವರು. ನಮಗೆ ಅವ್ರು ಏನು ಹೇಳೋದು ಅದಕ್ಕಿಂತ ಹೆಚ್ಚಾಗೆ ಮಾಡ್ತಾ ಇದ್ದಾರೆ. ಸಾರಥಿ ಪ್ರಕಾಶ್ ರಾಜ್ಯಾದ್ಯಂತ ಡೆವಿಲ್ ಸಿನಿಮಾ ರಿಲೀಸ್ ಆಗಿ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆ. ಬೆಂಗಳೂರಿನ ಕಾಮಾಕ್ಷಿಪಾಳ್ಯ ವಿಕ್ಟರಿ ಚಿತ್ರಮಂದಿರದಲ್ಲಿ ಡೆವಿಲ್ ಶೋಗೆ ಸ್ವಲ್ಪ ಸಮಸ್ಯೆ ಉಂಟಾಯಿತು. ಥಿಯೇಟರ್ ಅಲ್ಲಿ ಆಡಿಯೋ ಸಮಸ್ಯೆ ಆಗಿದ್ದ ಕಾರಣ 1 ಗಂಟೆಗಳ ಕಾಲ ಶೋ ಸ್ಟಾಪ್ ಆಯಿತು. ಸಮಸ್ಯೆ ಸರಿಯಾದ ನಂತರ ಮತ್ತೆ ಶೋ ಆರಂಭವಾಗಿದೆ. ಕನ್ನಡ ಮಾತಾಡುವಂತ ಹೇಳಿದ್ದಕ್ಕೆ ರಾಜಸ್ಥಾನದ ವ್ಯಕ್ತಿ ಓರ್ವ ಅವಾಚ್ಯ ಪದ ಬಳಸಿ ಮೊಂಡಾಟ ಮೆರೆದಿದ್ದಾನೆ. ಬೆಂಗಳೂರಿನ ಚಿಕ್ಕಪೇಟೆ ಎಲೆಕ್ಟ್ರಿಕ್ ಅಂಗಡಿ ಮಾಲೀಕ ಜಾಲಂ ಅನ್ನುವಾತನಿಂದ ದರ್ಪ ಮೆರೆದಿದ್ದು ವ್ಯಾಪಾರಕ್ಕೆ ಅಂತ ಬಂದಿದ್ದ ಗ್ರಾಹಕನ ಜೊತೆ ಭಾಷೆಯ ವಿಚಾರಕ್ಕೆ ಜಗಳ ಆಡಿದ್ದಾನೆ. ಈ ವೇಳೆ ಕನ್ನಡ ಮಾತಾಡುವಂತ ಹೇಳಿದ್ದಕ್ಕೆ ಅವಾಚ್ಯ ಪದ ಬಳಸಿದ್ದಾನೆ. ದೂರಿಕೆ ಸಂಬಂಧಪಟ್ಟ ಹಾಗೆ ಚಿಕ್ಕಪೇಟೆ ಠಾಣೆಯಲ್ಲಿ ಜಾಲಂ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ತೀವ್ರ ಆಕ್ರೋಶದ ಬಳಿಕ ಜಾಲಂ ಕ್ಷಮೆ ಕೇಳಿದ್ದಾನೆ. ಎಲ್ಲಿಂದ ಬಂದಿದ್ಯಾ ನೀನು? ರಾಜಸ್ಥಾನ್. ಏನ್ ಮಾತಾಡ್ದ? ಕನ್ನಡ ಕನ್ನಡ ಮಾತಾಡೋ, ಕನ್ನಡ ಮಾತಾಡೋ. ಹಿಂದಿಲೂ ಮಾತಾಡಿ, ಕನ್ನಡ ಮಾತಾಡಪ್ಪ. ಏನಕ್ಕೆ ಇಸ್ಕೊಂಡಿದ್ಯಾ ಫಸ್ಟ್? ಬೆಂಗಳೂರಿನ ಬಾಣಸವಾಡಿಯಲ್ಲಿ ನಾಯಿ ಮತ್ತು ಬೆಕ್ಕು ವಿಕೃತವಾಗಿ ಕೊಂದ ಪ್ರಕರಣ ಸಂಬಂಧ ಎಕ್ಸ್ ಖಾತೆಗೆ ಟ್ಯಾಗ್ ಮಾಡಿ ದೂರು ನೀಡಲಾಗಿದೆ. ನ್ಯೂಸ್ 18 ವರದಿ ವಿಡಿಯೋ ಪೋಸ್ಟ್ ಮಾಡಿ ದೂರನ್ನು ನೀಡಲಾಗಿದೆ. ಘಟನೆಯ ಎಫ್ಐಆರ್ ಹಾಕೋಕೆ ಪ್ರಾಣಿ ಪ್ರಿಯರು ಒತ್ತಾಯಿಸುತ್ತಿದ್ದಾರೆ. ಬಸವ ತತ್ವದ ಪ್ರಚಾರಕ ಚನ್ನಬಸವ ಸ್ವಾಮೀಜಿ ಲಿಂಗೈಕ್ಯರಾಗಿದ್ದಾರೆ. ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಇಂಗಳೇಶ್ವರ ಮಠದಲ್ಲಿ ಲಿಂಗೈಕ್ಯರಾಗಿದ್ದಾರೆ. ವಯೋಸಹಜ ಅನಾರೋಗ್ಯದಿಂದ ಮಠದಲ್ಲಿ ಲಿಂಗೈಕ್ಯರಾಗಿದ್ದು ನಾಳೆ ಮಧ್ಯಾಹ್ನ ಮಠದ ಆವರಣದಲ್ಲಿ ಅಂತ್ಯಕ್ರಿಯೆ ಮಾಡುವುದಕ್ಕೆ ನಿರ್ಧರಿಸಲಾಗಿದೆ. ಚನ್ನಬಸವ ಸ್ವಾಮೀಜಿ ಲಿಂಗೈಕ್ಯ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯ ಸಂತಾಪ ಸೂಚಿಸಿದ್ರು. ಸಾಮಾಜಿಕ ಜಾಲತಾಣದ ಮೂಲಕ ಸಿದ್ದರಾಮಯ್ಯ ಸಂತಾಪ ಸೂಚಿಸಿದ್ದು, ಧರ್ಮ ಕಾರ್ಯದ ಜೊತೆ ಸಾಮಾಜಿಕ ಸೇವೆಯನ್ನು ಸಲ್ಲಿಸ್ತಾ ಇದ್ದ ಶ್ರೀಗಳ ಅಗಲಿಕೆ ಸಮಾಜಕ್ಕೆ ತುಂಬಲಾರದ ನಷ್ಟ ಅಂತ ಹೇಳಿದ್ದಾರೆ. ಒಲಿಟ್ಸಾ ಡೆಬಂಕೋರದಲ್ಲಿರುವಂತಹ 2 ಅಂತಸ್ತಿನ ಕಟ್ಟಡದಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು. ಕ್ರಿಸ್ಮಸ್ ಸಮಯವಾಗಿರೋದ್ರಿಂದ ಪಟಾಕಿಗಳಂತಹ ಸ್ಫೋಟಕಗಳನ್ನು ಸಂಗ್ರಹಿಸಲಾಗಿತ್ತು ಎನ್ನಲಾಗ್ತಾ ಇದೆ. ಇದಕ್ಕಿದ್ದಂತೆ ಬೆಂಕಿ ಅವಘಡ ಸಂಭವಿಸಿ ಮಾರ್ಕೆಟ್ ಹೊತ್ತಿ ಉರಿದಿದೆ. ಇನ್ನು ಘಟನೆಯಲ್ಲಿ ಓರ್ವ ಸಾವನ್ನಪ್ಪಿದ್ದು ಹಲವು ಮಂದಿ ಗಾಯಗೊಂಡಿದ್ದಾರೆ. ಸ್ಥಳಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿ ಆಗಮಿಸಿ ಮಾರುಕಟ್ಟೆಯಿಂದ 100ಕ್ಕೂ ಹೆಚ್ಚು ಜನರನ್ನ ಸ್ಥಳಾಂತರ ಮಾಡಿದ್ರು. ಫಾರಂ ಕೋಳಿಗಳನ್ನು ಸಾಗಿಸ್ತಾ ಇದ್ದ ಕ್ಯಾಂಟರ್ ಲಾರಿ ಪಲ್ಟಿಯಾಗಿದ್ದು ಕೋಳಿಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿ ರಸ್ತೆ ಬದಿಗೆ ಬಿದ್ದಿವೆ. ದಾರಿಯಲ್ಲಿ ಹೋಗ್ತಾ ಇದ್ದ ಜನ ಕೋಳಿಗಳನ್ನು ಹೊತ್ತೊಯ್ದಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಹೊಳೆಹೊನ್ನೂರು ಸಮೀಪದ ಮಲ್ಲಾಪುರ ಗ್ರಾಮದ ದೇವಸ್ಥಾನದ ತಿರುವಿನಲ್ಲಿ ಘಟನೆ ನಡೆದಿದ್ದು ಚಾಲಕನ ನಿಯಂತ್ರಣ ತಪ್ಪಿದ ಕ್ಯಾಂಟರ್ ಲಾರಿ ಪಲ್ಟಿಯಾಗಿದೆ. ಕೋಳಿಗಳನ್ನು ಹೊತ್ತು ಅನಾವೇರಿ ಕಡೆಗೆ ಲಾರಿ ಸಾಗ್ತಾ ಇತ್ತು. ಇನ್ನು ಲಾರಿಯಿಂದ ಹೊರಬಿದ್ದ ಫಾರಂ ಕೋಳಿಗಳನ್ನು ಜನ ಮನೆಗೆ ಹೊತ್ತೊಯ್ದಿದ್ದಾರೆ. ಗ್ರಾಹಕರು ತಾವು ಖರೀದಿಸುವ ಅಡುಗೆ ಎಣ್ಣೆಯ ಪ್ಯಾಕೆಟ್ಗಳಲ್ಲಿ ನಿಗದಿತ ಪ್ರಮಾಣದ ಎಣ್ಣೆ ಇದೆಯಾ ಅನ್ನೋದನ್ನ ಖಾತ್ರಿಪಡಿಸಿಕೊಳ್ಳೋಕೆ ಟೀಮ್ ಇಂಡಿಯಾದ ಮಾಜಿ ನಾಯಕ ಹಾಗೂ ಕ್ರಿಕೆಟಿಗ ರಾಹುಲ್ ದ್ರಾವಿಡ್ ಕರೆ ಕೊಟ್ಟಿದ್ದಾರೆ. ಭಾರತದ ಪ್ರಮುಖ ಖಾದ್ಯ ತೈಲ ಬ್ರ್ಯಾಂಡ್ ಆಗಿರುವಂತಹ ಫ್ರೀಡಂ ಸನ್ಫ್ಲವರ್ ಆಯಿಲ್ ಹಮ್ಮಿಕೊಂಡಿದ್ದ ಬೃಹತ್ ಜಾಗೃತಿ ಅಭಿಯಾನಕ್ಕೆ ಅವರು ಚಾಲನೆ ಕೊಟ್ಟರು. ಕೇಂದ್ರ ಸರ್ಕಾರದ ಗ್ರಾಹಕ ವ್ಯವಹಾರಗಳ ಸಚಿವಾಲಯದ ಮಾನದಂಡಗಳ ಪ್ರಕಾರ 1 ಲೀಟರ್ ಪೌಚ್ನಲ್ಲಿ ಕನಿಷ್ಠ 910 ಗ್ರಾಂ ಎಣ್ಣೆ ಒಳಗೊಂಡಿರಬೇಕು. ಆದರೆ ಫ್ರೀಡಂ ಸನ್ಫ್ಲವರ್ ಆಯಿಲ್ ಹೊರತಾಗಿ ಉಳಿದ ಎಲ್ಲ ಬ್ರ್ಯಾಂಡ್ಗಳು ಕೂಡ ಗ್ರಾಹಕರಿಗೆ ಮೋಸ ಮಾಡ್ತಾ ಇದೆ. ಈ ಹಿನ್ನೆಲೆ ಜೆಮಿನಿ ಎಡಿಬಲ್ ಸಂಸ್ಥೆಯು ಈ ಬಗ್ಗೆ ಜಾಗೃತಿ ಅಭಿಯಾನ ಹಮ್ಮಿಕೊಂಡಿದ್ದು, ಇದರ ರಾಯಭಾರಿಯಾಗಿರುವಂತಹ ಕ್ರಿಕೆಟಿಗ ದಿಗ್ಗಜ ರಾಹುಲ್ ದ್ರಾವಿಡ್ ಗ್ರಾಹಕರು ಜಾಗರೂಕತೆಯಿಂದ ಇರಬೇಕು ಅಂತ ಮನವಿಯನ್ನ ಮಾಡಿಕೊಂಡ್ರು. When first Freedom came and approached me and spoke to me about becoming a brand ambassador, one of the things that really attracted me to this campaign and to the idea that they were trying to promote. ಯಾವಾಗಲೂ ನಾವು ಹೋಗ್ತೀವಿ ಶಾಪ್ನಲ್ಲಿ, ನಾವು ಪ್ಯಾಕ್ ತಗೊಂಡು ವಿ ಸಿ ದ ಪ್ಯಾಕ್ ಆ್ಯಂಡ್ ವಿ ಟೇಕ್ ಇಟ್, ರೈಟ್? ವಿ ಡೋಂಟ್ go to the finer details. We don't go and see the exact details. Socially responsible message that we started, and it is really yielding results. And if press is on this with consumer side, it can do really miracles. And if the consumers can, you might spend any time. Our results, our TV ads might take some time. But if press can cover, because press, a lot of people believe it, so it can reach to consumers very fast. The request is only consumers, please check before you buy.